ನಾಡಿನಲ್ಲಿ ಮಳೆ ಇಲ್ಲದೆ ಮೇವಿನ ಕೊರತೆಯಿಂದ ಕಂಗಾಲಾಗಿದ್ದಂಥ ದೇವರ ಎತ್ತುಗಳ ಸಂಕಷ್ಟಕ್ಕೆ ನ್ಯೂಸ್ 18 ವರದಿ ಬಳಿಕ ನೆರವು ಸಿಕ್ಕಿದೆ. ಇದೀಗ ನಾಡಪ್ರಭು ಕೆಂಪೇಗೌಡರ ಐತಿಹಾಸಿಕ ಮಾಗಡಿ ಕೋಟೆ ಅಭಿವೃದ್ಧಿ ವಿಚಾರದಲ್ಲೂ ನ್ಯೂಸ್ 18 ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದ್ದು ಸರ್ಕಾರ ಕೋಟೆ ಅಭಿವೃದ್ಧಿಗೆ ಮುಂದಾಗಿದೆ. ಎತ್ತುಗಳಿಗೆ ಮೇವಿನ ಕೊರತೆ, ನ್ಯೂಸ್ 18 ಸುದ್ದಿ ಪ್ರಸಾರ. ದೇವರ ಎತ್ತುಗಳಿಗೆ ಮೇವಿನ ಭಾಗ್ಯ, ಇದು ನ್ಯೂಸ್ 18 ಇಂಪ್ಯಾಕ್ಟ್. ಚಿತ್ರದುರ್ಗ ಜಿಲ್ಲೆಯ ಮುತ್ತಿಗಾರಹಳ್ಳಿ ಮ್ಯಾಸರಹಟ್ಟಿಯಲ್ಲಿ ಮೇವು ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಂಥ ದೇವರ ಎತ್ತುಗಳಿಗೆ ನೆರವಿಗೆ ಭಕ್ತರು ಧಾವಿಸಿದ್ದಾರೆ. 300ಕ್ಕೂ ಹೆಚ್ಚು ದೇವರ ಎತ್ತುಗಳು ಕಳೆದ 3-4 ತಿಂಗಳಿಂದ ಮೇವಿನ ಕೊರತೆಯಿಂದ ಬಸವಳಿದಿದ್ವು. ಬಿರು ಬಿಸಿಲಿಗೆ ತತ್ತರಿಸಿ ಸಾವಿನ ಅಂಚಿಗೆ ಹೋಗಿದ್ವು. ನೂರಾರು ಮೂಕ ಪ್ರಾಣಿಗಳು ಹನಿ ಮೇವಿನ ಕೊರತೆಯಿಂದ ಸಾವು ಬದುಕಿನ ನಡುವೆ ನರಳ್ತಾ ಇದ್ವು. ಬರದ ನಾಡಲ್ಲಿ ಮೂಕ ಪ್ರಾಣಿಗಳ ಮೂಕ ರೋದನೆ ಕಂಡು ನ್ಯೂಸ್ 18 ಮೇವಿನ ಕೊರತೆ ಕುರಿತು ನಮ್ಮೂರಲ್ಲಿ ಕಾರ್ಯಕ್ರಮದಲ್ಲಿ ವರದಿ ಪ್ರಸಾರ ಮಾಡಿತ್ತು. ಇದೀಗ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತ ಮಾಲೂರು ಶಿವಕುಮಾರ್ ಎಂಬುವರು 10 ಲೋಡ್ ಹಸಿ ಮೇವು ಸರಬರಾಜು ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ವಿಡಿಯೋ ನೋಡಿ ನಮ್ಮ ಮಾಲೂರು ತಾಲೂಕು ಮತ್ತೆ ಶಿವಕುಮಾರ್ ಸರ್ ಅವರು ಆ ವಿಡಿಯೋ ನೋಡಿ ಕಣ್ಣಾರು ನೋಡಿ ನಾವೊಂದು ವ್ಯವಸ್ಥೆ ಮಾಡಿಕೊಡೋಣ ಅಂತ ಬಂದು, ಇನ್ನ ಅಕಸ್ಮಾತ್ರ ಮುಂದೆ ಏನಾದ್ರೂ ಅಂತ ತೊಂದರೆ ಆದ್ರೆ ಮುಂದಕ್ಕೆ ಏನಾದ್ರೂ ನೋಡೋಣ ಅಂತ ಕೂಡ ಭರವಸೆ ಹೇಳಿದ್ದಾರೆ. ಅದಕ್ಕೆ ಇಷ್ಟೊಂದು ನಮಗೆ ಡೆವಲಪ್ ಮಾಡಿದಕ್ಕೆ ವಂದನೆಗಳು ಅಂತ ನಾವು ಕೇಳ್ತೀವಿ. ಮೇವಿಲ್ಲದೆ ಹೈರಾಣಾಗಿದ್ದಂತ ರಾಸುಗಳಿಗೆ ಹಸಿ ಮೇವು ಸಿಕ್ಕಿದ್ದು ಮೂಕ ಪ್ರಾಣಿಗಳು ಸಂಕಷ್ಟದಿಂದ ಪಾರಾದಂತಾಗಿದೆ. ಮುಂದಿನ 1 ತಿಂಗಳವರೆಗೂ ಮೇವಿನ ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಇದು ತಾತ್ಕಾಲಿಕ ಪರಿಹಾರವಾಗಿದ್ದು ದೇವರ ಎತ್ತುಗಳಿಗಾಗಿ ಶಾಶ್ವತ ಮೇವು ವ್ಯವಸ್ಥೆ ಹಾಗೂ ಗೋಶಾಲೆ ಆರಂಭಿಸುವಂತೆ ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಅವರು ಇಲ್ಲಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿ ಸಮಸ್ಯೆಗಳನ್ನು ನೋಡಿ, ಮೇವಿನ ಸಮಸ್ಯೆಯನ್ನು ನೋಡಿ ಅವರು ಮೇವಿನ ಕೊರತೆ ಇರೋದ್ರಿಂದ ಮೇವು ಕೂಡ ತಂದಾಕಿದ್ದಾರೆ. ಮೇವಿನ ರೋಡ್ಗಳೆಲ್ಲ ತಂದಾಕಿದ್ದಾರೆ. ಮುಂದೆ ಕೂಡ ತಂದಾಕ್ತು ಅಂತೇಳಿ ಭರವಸೆ ನೀಡಿ ಹೋಗಿದ್ದಾರೆ. ಅವ್ರಿಗೆ ಈ ಮಾನವೀಯತೆ ದೃಷ್ಟಿಯಿಂದ ನಾವು ಅವರು ಮಾಡಿರ್ತಕ್ಕಂಥ ಈ ಸೇವೆಗೆ ನಾವು ಗ್ರಾಮಸ್ಥರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಸುದ್ದಿ ಮಾಧ್ಯಮದವರು ಕೂಡ ಈ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಮೀಡಿಯಾ ನ್ಯೂಸ್ 18 ಮಾಧ್ಯಮ ತಂಡದವರು ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಮಾಗಡಿ ಕೋಟೆಯ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿ. ಎಚ್ಚೆತ್ತುಕೊಂಡ ಸರ್ಕಾರ, ನ್ಯೂಸ್ 18 ವರದಿ ಫಲಶ್ರುತಿ. ನಾಡಪ್ರಭು ಕೆಂಪೇಗೌಡರ ಕಾಲದ ಈ ಐತಿಹಾಸಿಕ ಕೋಟೆಗೆ ಕೊನೆಗೂ ಅಭಿವೃದ್ಧಿಯ ಭಾಗ್ಯ ಒಲಿದು ಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯ ಕೋಟೆ ಅಭಿವೃದ್ಧಿ ಆಗ್ತಾ ಇಲ್ಲ ಎಂಬ ಬಗ್ಗೆ ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಸರ್ಕಾರ ಕೋಟೆ ನವೀಕರಣಕ್ಕೆ ಮುಂದಾಗಿದೆ. 103 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಸಚಿವ HC ಬಾಲಕೃಷ್ಣ ಚಾಲನೆ ಕೊಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ 65 ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ. ಇನ್ನು 35 ಕೋಟಿ ವೆಚ್ಚದ್ದು ಟೆಂಡರ್ ಕರೆದವ್ರು. ಇವಾಗ ಒಳಗಡೆ ಮಾಡ್ತಕ್ಕಂಥ ಕೆಲಸ ಹೊರಗಡೆ ಮಾಡಿದ್ಮೇಲೆ ಒಳಗಡೆ ಮಾಡಬೇಕು. ಅದು ಸ್ವಲ್ಪ ಅದು ಟೆಂಡರ್ ಪ್ರೊಸೆಸ್ ಲೇಟ್ ಆಯ್ತಾ ಇದೆ. ಹೊರಗಡೆ ಕೋಟೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಕೋಟೆ ಯಾವ ರೀತಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಆ ರೀತಿನಲ್ಲೇ ನಿರ್ಮಾಣ ಆಗ್ತದೆ. ಮೇಲ್ಗಡೆ ವಾಕಿಂಗ್ ಪಾತ್ ಮಾಡ್ತೀವಿ, ಒಳಗಡೆ ಕ್ರೀಡಾಂಗಣ ಆಗ್ತದೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಯಂ ಎಲ್ಲ ಮಾಡ್ತಾ ಇದೀವಿ. ಒಳಗಡೆ ಕೆಂಪೇಗೌಡರ ಕಾಲದಲ್ಲಿ ಇರತಕ್ಕಂಥ ಪಳವಳಿಕೆಗಳ ಬಗ್ಗೆ ಮತ್ತೆ ಕೆಂಪೇಗೌಡರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಬರತಕ್ಕಂಥ ರೀತಿಯಲ್ಲಿ ಇವತ್ತು ಒಳಗಡೆ ಮ್ಯೂಸಿಯಂ ಅನ್ನು ಕೂಡ ಮಾಡ್ತಾ ಇದೀವಿ. ಇನ್ನು ಮೊದಲ ಹಂತದಲ್ಲಿ 62 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಇನ್ನು ಒಳಾಂಗಣದಲ್ಲಿ ಹೈಟೆಕ್ ಲೈಬ್ರರಿ, ಕೆಂಪೇಗೌಡರ ಕಾಲದ ವಸ್ತು ಸಂಗ್ರಹಾಲಯ, ಕ್ರೀಡಾಂಗಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಬ್ಲೂ ಪ್ರಿಂಟ್ ಅಂತೆ ಮಾಡಲಾಗ್ತಾ ಇದೆ. ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಪೌರಾಡಳಿತ ಸಚಿವರಾದಂತಹ ಮಾನ್ಯ HC ಬಾಲಕೃಷ್ಣ ಅವರು ಕೋಟೆ ದುರಸ್ತಿ ಮಾಡಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾಗ ಮತ್ತೆ ಈಗ DK ಶಿವಕುಮಾರ್ ಸಾಹೇಬರು ಇದ್ದಾಗ 103 ಕೋಟಿ ಬಿಡುಗಡೆ ಆಗಿದೆ. ನನ್ನ ಮನವಿ ಏನಂದ್ರೆ, ಚರಿತ್ರೆಯನ್ನು ಉಳಿಸೋದಕ್ಕೆ ಸಂಪೂರ್ಣವಾಗಿ ಕೋಟೆಯನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು, ಪೂರಾ ಅಭಿವೃದ್ಧಿ ಆಗಬೇಕು. ಜೊತೆಗೆ ವೀರಗಲ್ಲುಗಳು, ಶಾಸನಗಳು, ಮಾಸ್ತಿಕಲ್ಲುಗಳು, ಚರಿತ್ರೆಗೆ ಸಂಬಂಧಪಟ್ಟಂತ ವಸ್ತು ಪ್ರದರ್ಶನವನ್ನು ಕೋಟೆ ಒಳಗೆ ಮಾಡಬೇಕು. ನ್ಯೂಸ್ 18 ತಂಡದ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಧನ್ಯವಾದವನ್ನ ಹೇಳಿದ್ದಾರೆ. ಚಿತ್ರದುರ್ಗದಿಂದ ವಿನಾಯಕ್ ಜೊತೆ AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.